ಕೊರಿದ್ರು ಈ ಪತ್ರ ಹೇಗೆ ಕೊರಿದ್ರು? ಫಿಕ್ಸ್ಡ್ ಮ್ಯಾಚ್ ಅದು. ಸ್ನೇಹಿತರೆ, ಚಿನ್ನಸ್ವಾಮಿ ಮೈದಾನದ ಹೊರಭಾಗದಲ್ಲಿ 11 RCB ಅಭಿಮಾನಿಗಳು ಕಾಲ್ತುಳಿತದಿಂದ ಪ್ರಾಣವನ್ನ ಕಳೆದುಕೊಂಡ ಬೆನ್ನಲ್ಲೇ ಈಗ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು RCB ಮ್ಯಾನೇಜ್ಮೆಂಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ವಿಜಯೋತ್ಸವ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ರಂಗನಾಥ್ ಅವರು, RCB ಮ್ಯಾನೇಜ್ಮೆಂಟ್ ಫೈನಲ್ ಪಂದ್ಯ ನಡೆಯುವುದಕ್ಕೂ ಮುನ್ನವೇ ಕರ್ನಾಟಕ ಸರ್ಕಾರದ ಬಳಿ ಪರ್ಮಿಷನ್ ಅನ್ನು ತೆಗೆದುಕೊಂಡಿತ್ತು ಅಂತ ಹೇಳಿದ್ದಾರೆ. ಹಾಗಾದರೆ RCB ಮ್ಯಾನೇಜ್ಮೆಂಟ್ಗೆ ನಾವು ಫೈನಲ್ ಪಂದ್ಯವನ್ನು ಮೊದಲೇ ವಿನ್ ಆಗುತ್ತೇವೆ ಅಂತ ಗೊತ್ತಿತ್ತ? ಈ ಪಂದ್ಯ ಫಿಕ್ಸ್ ಆಗಿತ್ತ ಅಂತ ರಂಗನಾಥ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈದಾನದ ಹೊರಭಾಗದಲ್ಲಿ 11 RCB ಅಭಿಮಾನಿಗಳು ಪ್ರಾಣವನ್ನು ಕಳೆದುಕೊಂಡ ಬೆನ್ನಲ್ಲೇ RCB ಮ್ಯಾನೇಜ್ಮೆಂಟ್ ನಾವು ಸರ್ಕಾರದ ಬಳಿ ಮುಂಚಿತವಾಗಿಯೇ ಪರ್ಮಿಷನ್ ಅನ್ನು ಪಡೆದುಕೊಂಡಿತ್ತು ಅಂತ ಹೇಳಿಕೆಯನ್ನು ನೀಡಿದೆ. ಹಾಗಾದರೆ ಮುಂಚಿತವಾಗಿ ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ದು ಯಾರು? ಹಾಗಾದರೆ ಮ್ಯಾಚ್ ಮೊದಲೇ ಫಿಕ್ಸ್ ಆಗಿತ್ತ ಅಂತ ರಂಗನಾಥ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸದ್ಯ RCB ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರದ ಬೇಜವಾಬ್ದಾರಿಯಿಂದ 11 ಅಭಿಮಾನಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಆಗಿರುವ ಈ ಕಾಲ್ತುಳಿತಕ್ಕೆ ನಿಮ್ಮ ಪ್ರಕಾರ ನಿಜವಾದ ಕಾರಣ ಯಾರು ಅನ್ನೋದರ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ.